ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 21ನೇ ಕಂತು ಹಾಗೆ 22ನೇ ಕಂತಿನ ಲೈವ್ ಅಪ್ಡೇಟ್ ಜೊತೆಗೆ ಈಗಾಗಲೇ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಸಹ ಯಾಕೆ ಹಣ ಬಿಡುಗಡೆ ಸರಿಯಾದ ಸಮಯಕ್ಕೆ ಆಗ್ತಾ ಇಲ್ಲ, ಈ ಎರಡು ಪ್ರಮುಖ ಕಾರಣಗಳಿಂದ ಹಣ ಜಮಾ ಶುರುವಾದ್ಮೇಲೆ ಲೇಟ್ ಆಗ್ತಾ ಇದೆ, ಹಣ ಜಮಾ ಆಗೋದು ಶುರುವಾಗೋದು ಸಹ ಲೇಟ್ ಆಗ್ತಾ ಇದೆ. ಪ್ರಮುಖವಾದ ಈ ಎರಡು ಕಾರಣಗಳಿಂದ ಗೃಹಲಕ್ಷ್ಮಿ ಹಣ ಜಮಾ ಆಗೋದು ಲೇಟ್ ಆಗ್ತಾ ಇದೆ. ಯಾಕೆ ಅಂತಾನೂ ಕೂಡ ಡೀಟೇಲ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇರಬಹುದು, ನಾಳೆ ಬೆಳಗ್ಗೆ 10 ಗಂಟೆಗೆ ಮಧ್ಯಾಹ್ನ 2 ಗಂಟೆಗೆ ಗೃಹಲಕ್ಷ್ಮಿ 22ನೇ ಕಂತು ಮತ್ತೆ 21 ಎರಡು ಒಟ್ಟಿಗೆ 4,000 ರೂಪಾಯಿ ಜಮಾ ಆಗ್ತಿದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ನಿಜವಾಗ್ಲೂ ಜಮಾ ಆಗ್ತಿದೆಯಾ ಅನ್ನೋದ್ರ ಬಗ್ಗೆನೂ ಸಹ ಕ್ಲಾರಿಟಿ ಈ ವಿಡಿಯೋದಲ್ಲಿ ಇದೆ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ನಮ್ಗೆ ಇನ್ನೂ ಸಹ 21ನೇ ಕಂತು ಬರಲೇ ಇಲ್ವಲ್ಲ ಸರ್, ಯಾವಾಗ ಬರೋದು, ಹಣನೇ ಜಮಾ ಆಗ್ತಾ ಇಲ್ಲ ಅಂತ ಹೇಳಿ ಒಂದಿಷ್ಟು ಜನ ಕೇಳ್ತಾ ಇದ್ರೆ, 22ನೇ ಕಂತು ಯಾವಾಗ, ಈಗ ಆಲ್ರೆಡಿ ಗೌರಿ ಗಣೇಶ ಹಬ್ಬ ಮುಗಿತಾ ಬಂತು, ಇನ್ನೂ ಸಹ ನಮ್ಗೆ ಇನ್ನೂ ಹಣ ಜಮಾ ಆಗ್ತಿಲ್ಲ ಅಂತ ಕೇಳೋರು ಇನ್ನೊಂದಿಷ್ಟು ಜನ ಆಗಿದ್ದೀರಾ. ಖಂಡಿತವಾಗ್ಲೂ ಹೌದು. ಯಾಕೆಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನ್ ಹೇಳಿದ್ರು, ಗೌರಿ ಗಣೇಶ ಹಬ್ಬಕ್ಕೆ ನಾವು 22ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಅದೇ ರೀತಿ ಈ ರೀತಿ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ, ತಿಳಿಸಿದ್ದಾರೆ ಬಿಡುಗಡೆ ಮಾಡ್ತಾರೆ ಅಂತ. ಬಟ್ ಆದ್ರೆ ಇದುವರೆಗೂ ಸಹ 22ನೇ ಕಂತಿನ ಹಣ ಇದುವರೆಗೂ ಸಹ ಬಿಡುಗಡೆ ಆಗಿಲ್ಲ. ಪ್ರಮುಖವಾದ ಕಾರಣ ಹಣ ಬಿಡುಗಡೆ ಆಗ್ಲಿಕ್ಕೆ ಈಗ ನಿಮ್ಗೆ ಪೆನ್ಷನ್ ಹಣ ಆಗಿರ್ಬೋದು, ಗೃಹಲಕ್ಷ್ಮಿ ಹಣ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ವಾರ ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದೆ, 2 ಲಕ್ಷ ಮಹಿಳೆಯರಿಗೆ ಸಿಗ್ತಾ ಇಲ್ಲ ಗೃಹಲಕ್ಷ್ಮಿ ಹಣ ಅಂತ ಹೇಳಿ. ಹೌದು, ಗೃಹಲಕ್ಷ್ಮಿ ಯೋಜನೆಯಲ್ಲೂ ಸಹ ಪರಿಷ್ಕರಣೆ ನಡೀತಾ ಇದೆ. ಯಾರು ಅನರ್ಹ ಫಲಾನುಭವಿಗಳಿದ್ದಾರೆ ಅವರು ಫಲಾನುಭವಿಗಳ ಪಟ್ಟಿಯಿಂದ ಹೊರಗಡೆ ಇಡುವಂತ ಕೆಲಸ ಸರ್ಕಾರ ಮಾಡ್ತಾ ಇರೋದ್ರಿಂದನೇ ಹಣ ಬಿಡುಗಡೆ ಲೇಟ್ ಆಗ್ತಾ ಇದೆ. ಓಕೆನಾ. ಪೆನ್ಷನ್ ಹಣನೂ ಅಷ್ಟೇ, ಹಣ ಜಮಾ ಆಗಕ್ ಶುರುವಾದ್ರೂ ಸಹ ಜಮಾ ಆಗೋದು ಲೇಟ್ ಆಗ್ತಾ ಇರೋದು ಪರಿಷ್ಕರಣೆ ನಡೀತಾ ಇರೋದ್ರಿಂದ. ಆಮೇಲೆ ಗೃಹಲಕ್ಷ್ಮಿ ಹಣ ಒಂದ್ಸರಿ ಬಿಡುಗಡೆ ಆದ್ರೂ ಸಹ, ಫಾರ್ ಎಕ್ಸಾಂಪಲ್ ಈಗ 21ನೇ ಕಂತು ಬಿಡುಗಡೆ ಆಗಿದೆ, ಆದ್ರೂ ಎಲ್ಲರ ಖಾತೆಗೆ ಇನ್ನೂ ಸಹ ಹಣ ಜಮಾ ಆಗಿಲ್ಲ. ಇದಕ್ಕೆ ಪ್ರಮುಖವಾದ ಕಾರಣ ಹಣ ಜಮಾ ಮಾಡುವಂತ ಪ್ರಕ್ರಿಯೆಯಲ್ಲಿ ಬದಲಾವಣೆ ಆಗಿದೆ, ಹಾಗಾಗಿ ಲೇಟ್ ಆಗ್ತಾ ಇದೆ. ನಮ್ಮ ಒಂದು ರಿಕ್ವೆಸ್ಟ್ ಸರ್ಕಾರಕ್ಕೆ, ಈಗಾಗಲೇ ಹೇಳಿರೋ ಪ್ರಕಾರ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ, ಆದಷ್ಟು ಬೇಗ ಬಾಕಿ ಇರುವಂತ 22, 23, 24ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಬೇಕು. ಅದರ ಜೊತೆಯಲ್ಲಿ ಏನು 21ನೇ ಕಂತು ಯಾರ್ಯಾರಿಗೆ ಬಾಕಿ ಇದೆ, ಇನ್ನೂ ಕೂಡ 20% ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ 21ನೇ ಕಂತು ಬರೋದು ಬಾಕಿ ಇದೆ, ಅದನ್ನು ಸಹ ಆದಷ್ಟು ಬೇಗ ಬಿಡುಗಡೆ ಮಾಡಬೇಕಾಗಿದೆ. ಪ್ರಮುಖವಾಗಿ ಎಲ್ಲಾ ಯೋಜನೆಗಳಲ್ಲೂ ಸಹ PM ಕಿಸಾನ್ ಯೋಜನೆ ಆಗಿರ್ಬೋದು, ಪೆನ್ಷನ್ ಹಣದ ಯೋಜನೆ ಆಗಿರ್ಬೋದು, ಅಥವಾ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಎಲ್ಲದರಲ್ಲೂ ಸಹ ಅನರ್ಹ ಫಲಾನುಭವಿಗಳನ್ನ ಪಟ್ಟಿಯಿಂದ ಹೊರಗಡೆ ಇಡುವಂತ ಸರ್ಕಾರ ಕೆಲಸ ಮಾಡ್ತಾ ಇದೆ, ಪರಿಷ್ಕರಣೆ ಮಾಡ್ತಾ ಇದೆ. ಇದಕ್ಕೋಸ್ಕರನೇ ಹಣ ಜಮಾ ಆಗೋದು ಲೇಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಾಗ ಏನೇ ಅಪ್ಡೇಟ್ ಬಂದು ನಿಮಗೆ ತಿಳಿಸುವಂತ ಕೆಲಸ ಮಾಡ್ತೀನಿ. ಕೆಲವೊಂದಿಷ್ಟು ಹಣ ಜಮಾ ಆಗಿದೆ ಅಂತ, ಬರೀ ಹಣ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಬೇಡಿ. 21ನೇ ಕಂತು ಬರೋದು ಬಾಕಿ ಇತ್ತು, ಈಗ ಇವಾಗ ಜಮಾ ಆಗಿದೆ ಅಂತ ಹೇಳಿ ಡೀಟೇಲ್ ಇನ್ಫಾರ್ಮೇಶನ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆನಾ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.